ಕುಂದಾಪುರದ ಬೆನಕ ಇವೆಂಟ್ಸ್ ವತಿಯಿಂದ ಪುತ್ತೂರಿನ ಅರುಣಾ ಕಲಾಮಂದಿರದಲ್ಲಿ ಅಕ್ಟೋಬರ್ 31ರಿಂದ ನವೆಂಬರ್ 3ರ ತನಕ ಬೃಹತ್ ಆಹಾರ ಮೇಳ ಹಾಗೂ ಸ್ವದೇಶಿ ಮೇಳ ನಡೆಯಲಿದ್ದು ಎಂದು ರಾಜೇಶ್ ಶೆಟ್ಟಿ ಕುಂದಾಪುರ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಸ್ವದೇಶಿ ಉತ್ಪನ್ನಗಳತ್ತ ಜನರನ್ನ ಎಳೆಯುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗ್ತಾ ಇದೆ. ಸಾಗರ, ಕುಮಟಾ, ಅಂಕೋಲಾ, ಭಟ್ಕಳಗಳಲ್ಲಿ ಈಗಾಗಲೇ ಈ ಕಾರ್ಯಕ್ರಮ ಕೂಡ ನಡೆಸಲಾಗಿದೆ. ಇದೀಗ ಪುತ್ತೂರಿನಲ್ಲಿ ಸ್ವದೇಶಿ ಮೇಳವನ್ನ ನಡೆಸುತ್ತಿದ್ದೇವೆ. ಇದರ ಜೊತೆಗೆ ಆಕರ್ಷಣೀಯಾಗಿ ಆಹಾರ ಮೇಳವನ್ನ ಆಯೋಜನೆ ಮಾಡಲಾಗ್ತಾ ಇದೆ. ಸುಮಾರು 70 ಸ್ಟಾಲ್ಗಳು ಇದರಲ್ಲಿ ಭಾಗಿಯಾಗಲಿದೆ. ನೈಸರ್ಗಿಕ ಸೌಂದರ್ಯವರ್ಧಕ ಖಾದಿ ಉತ್ಪನ್ನ, ದೇಶೀಯ ಆಹಾರ, ನಿತ್ಯ ಬಳಕೆಯ ವಸ್ತುಗಳು, ಸಾವಯವ ಉತ್ಪನ್ನಗಳು, ಸಿರಿಧಾನ್ಯಗಳು, ಆಯುರ್ವೇದ ಉತ್ಪನ್ನಗಳು, ಫ್ಯಾನ್ಸಿ ಸೀರೆಗಳು, ಗೃಹ ಅಲಂಕಾರಿಕ ವಸ್ತುಗಳು, ರೆಡಿಮೇಡ್ ಡ್ರೆಸ್ಗಳು, ಚನ್ನಪಟ್ಟಣದ ಗೊಂಬೆಗಳು, ಇಳಕಲ್ ಸೀರೆಗಳು, 1 ಗ್ರಾಂ ಗೋಲ್ಡ್ ಜ್ಯುವೆಲರಿಗಳು, ಮಕ್ಕಳ ಉಡುಪುಗಳು, ಹಪ್ಪಲ, ಸೆಂಡಿಗೆ, ಉಪ್ಪಿನಕಾಯಿ, ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ಸ್, ಹೋಮ್ಮೇಡ್ ಉಪ್ಪಿನಕಾಯಿ, ಉತ್ತರ ಮತ್ತು ದಕ್ಷಿಣ ಭಾರತದ ಆಹಾರಗಳು ಸೇರಿದಂತೆ ಹಲವು ವಿಭಿನ್ನ ಬಗೆಯ ಮಳಿಗೆಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದೆ. ಇದರೊಂದಿಗೆ ವಿಶೇಷವಾಗಿ ಮಾವು, ಹಲಸು, ಹೂವಿನ ಗಿಡಗಳು, ತರಕಾರಿ ಬೀಜದ ಮಳಿಗೆ ಕೂಡ ಇದೆ. ಇನ್ನು ಹಳೆಯ ಜರಿ ಸೀರೆಗಳನ್ನು ಮಾರಾಟ ಮಾಡುವ ಅವಕಾಶ ಕೂಡ ಜನರಿಗೆ ಒದಗಿಸಲಾಗುತ್ತದೆ. ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆಯ ತನಕ ಈ ಮೇಳ ನಡೆಯಲಿಕ್ಕಿದೆ ಎಂದು ತಿಳಿಸಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಕ್ರಮ ಸಂಯೋಜಕರಾದ ಭಾಸ್ಕರ್ ಪೂಜಾರಿ ಹಾಗೂ ಪ್ರಶಾಂತ್ ದೇವಾಡಿಕ ಉಪಸ್ಥಿತರಿದ್ದರು. ಯಾವುದೇ ಆನ್ಲೈನ್ ಅಲ್ಲೋ ಅಥವಾ ಸೂಪರ್ ಮಾರ್ಕೆಟ್, ಡಿಮಾರ್ಟ್ ಇದೆಲ್ಲ ನಮ್ಗೆ ವೇದಿಕೆ ಸಿಗುದಿಲ್ಲ ಅವರಿಗೆ. ಈ ತರ ನಾವು ಮೇಳ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಮೇಳದಲ್ಲಿ ಇವರು ಕೂಡ RK ಪಿಕಲ್ಸ್ ಅಂತ ಹೇಳಿ ಒಂದು ಭಾಸ್ಕರ್ ಪೂಜಾರಿ ಅಂತ ಇವರು ಅದ್ರದ್ದು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ನಾನು ಕೂಡ ಸದ್ಗುರು ಇರೋದು ಸೋಪ್. ಹಾಗೆ ತುಂಬಾ ಜನರಿಗೆ ಒಂದು ಅವಕಾಶನ ನೀಡ್ತಾ ಇದ್ದೀವಿ ಸರ್ ಇದೆ ಮೇಳದಲ್ಲಿ. 31, 1, 2, 3 ಸರ್. ನಾ ಅಕ್ಟೋಬರ್ 31, ನವೆಂಬರ್ 1, 2, 3 ಇದೆ ಸರ್. ಅರುಣಾ ಕಲಾಮಂದಿರ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಇದೆ ಸರ್. ಅರುಣಾ ಕಲಾಮಂದಿರ ಒಳಗಡೆ ಮತ್ತೆ ಹೊರಗಡೆ ಫುಡ್ ಕೋರ್ಟ್ ಅಂತ ಇರುತ್ತಲ್ಲ, ಅಲ್ಲೆಲ್ಲ ನಮ್ದು ಪ್ಲೇಸಸ್ ಎಲ್ಲ ಕವರ್ ಮಾಡಿರ್ತೀವಿ. ಪಾರ್ಕಿಂಗ್ ಹಿಂದ್ಗಡೆ ಪಾರ್ಕಿಂಗ್ ಇದೆ, ಒಂದು 70-80 ಕಾರ್ ನಿಲ್ಲಿಸುವಂತ ಪಾರ್ಕಿಂಗ್ ಇದೆ ಸರ್. ಬೈಕ್ ಎಲ್ಲ ಪಕ್ಕದಲ್ಲೇ ನಿಲ್ಸ್ಬೋದು ಸರ್. ಪಾರ್ಕಿಂಗ್ ವ್ಯವಸ್ಥೆ ಇದೆ. 10ರಿಂದ ರಾತ್ರಿ 10 ಗಂಟೆ. ಎಂಟ್ರೆನ್ಸ್ 2 ಕಡೆ ಇರುತ್ತೆ. ಒಂದ್ ಕಡೆ ಎಂಟ್ರಿ, ಒಂದ್ ಕಡೆ ಉಚಿತ ಪ್ರವೇಶ. ನಮ್ದು ಎಲ್ಲೂ ಚಾರ್ಜ್ ಇರೋದಿಲ್ಲ ಸರ್. ನಮ್ದು ಅಂದ್ರೆ ನಾವು ಯಾವ ಹತ್ರ ಡೊನೇಷನ್ ತಗೊಂಡು ಅಥವಾ ಇದೆಲ್ಲ ಯಾವ್ದು ಮಾಡೋದಿಲ್ಲ. ಜೊತೆಗೆ ಜನರ ಹತ್ರನು ಅಮೌಂಟ್ ತಗೊಂಡು ಮಾಡೋದಿಲ್ಲ. ನಮ್ಮ ಉದ್ದೇಶ ಜನ ಬರಬೇಕು, ಪರ್ಚೇಸ್ ಆಗಬೇಕು. ಸ್ಟಾಲ್ ಇರುತ್ತೆ, ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಲ್ ಬಾಡಿಗೆ ಇರುತ್ತೆ ಸ್ಟಾಲ್ನವರಿಗೆಲ್ಲ. ಸ್ಟಾಲ್ನವರಿಗೆ ಅಂದ್ರೆ ರೀಸನಬಲ್ ರೇಟ್ ಮಾಡ್ತೀವಿ. ಬೇರೆಲ್ಲ ನೀವು ಸ್ವದೇಶಿ ಮೇಳ ಮಾಡುವಾಗ 15,000. ಈಗ ನಾನು ಮಾತಾಡ್ತಿದ್ದೆ, ಈ ಕುಶಾಲನಗರದ ಆಗ್ತಾ ಇದೆ 15,000 ರೆಂಟ್ ಅಂತ 2 ದಿನಕ್ಕೆ. ನಾವಿಲ್ಲಿ 4 ದಿನಕ್ಕೆ 8,000 ಮಾಡ್ತಿದ್ದೀವಿ. ಸ್ಟಾಲ್ ನಾವು ನಮ್ ಖರ್ಚಿರುತ್ತಲ್ಲ ಸರ್. ನಮ್ಗೀಗ ಹಾಲ್ ಬಾಡಿಗೆನೆ 2.5 ಲಕ್ಷ ಬರುತ್ತೆ. ಪ್ರಮೋಷನ್ ಮಾಡ್ತಾ ಇದೀವಿ, ನೋಡಿರ್ಬೋದು ನೀವೆಲ್ಲ ಯೂಟ್ಯೂಬರ್ಸ್ ಆಗಿ ಪ್ರಮೋಷನ್ ಆಗಿರ್ಬೋದು, ಇದೆಲ್ಲ ಮಾಡ್ತಾ ಇದ್ದೀವಿ. ಮತ್ತೆ ಅಲ್ಲಿ ಶಾಮಿಯಾನ ಹಾಕಿ ಸ್ವಲ್ಪ ಅಷ್ಟು ಸಾಕಾಗುದಿಲ್ಲ ಹಾಲ್. ಮತ್ತೆ ಟೇಬಲ್ಸ್ ಬೇಕು, 200ಕ್ಕಿಂತ ಹೆಚ್ಚು ಟೇಬಲ್ ಬೇಕು. ಸ್ವಲ್ಪ ಲೈಟಿಂಗ್ ವ್ಯವಸ್ಥೆ ಮಾಡ್ಬೇಕಾಗತ್ತೆ. ಮಾಡಿದ್ಮೇಲೆ ಸ್ವಲ್ಪ ಒಳ್ಳೇದು ಮಾಡ್ಬೇಕಾಗ ಸರ್. ನಾಡಿದ್ದು ನೋಡ್ಬೋದು ನೀವು. ಯಾಕಂದ್ರೆ ನಾವು ಎಲ್ಲ ಇವೆಂಟ್ ಮಾಡಿನೇ ನಾವು ಬಂದ ಎಲ್ಲ ಕಡೆನೂ ಇವೆಂಟ್ ಕೂಡ ಸಕ್ಸಸ್ ಆಗಿದೆ ನಮ್ದು. ಎಲ್ಲೂ ಜನ ಆಗಿಲ್ಲ ಹಾಗೆ ಅಂತ ಇಲ್ಲೂ ಎಲ್ಲ ಕಡೆ ಕೂಡ ಸಕ್ಸಸ್ ಆಗಿದೆ ಸರ್. ಹೌದು, ಇಲ್ಲಿ ನಾರ್ಮಲ್ ರೇಟ್ ಅಲ್ಲಿ ಇರುತ್ತೆ ಬರೋದು. ಹೌದು, ನೋಡಿ ನೀವು ನಾಡ್ದು ಬಂದಾಗ ಗೊತ್ತಾಗುತ್ತೆ ಸರ್ ನಿಮ್ಗೆ. ಯಾಕಂದ್ರೆ ನಾವು ಎಲ್ಲ ಕಡೆನೂ ಕೂಡ ರೇಟ್ ಅನ್ನ ನಾವು ಇದ್ ಮಾಡ್ತಾ ಇದೀವಿ. ನಮ್ಮ ಇವೆಂಟ್ ಅಲ್ಲಿ ಏನಂತ ಹೇಳಿದ್ರೆ, ನಾವು ಅವ್ರ ಹತ್ರ ವಾದ ಮಾಡ್ತೀವಿ. ಈ ಕೆಲವು ಕಡೆ ಜಿಲೇಬಿ 100ಕ್ಕೆ ಮಾಡ್ತಾರೆ, ಈ ಪೈನಾಪಲ್ ಜಿಲೇಬಿ. ನಾವು 70-80 ಕೆಲವ್ರಿಗೆ ಹೇಳ್ತೀವಿ, ಅದಕ್ಕಿಂತ ಜಾಸ್ತಿ ಮಾಡ್ಬೇಡಿ ಅಂತ. ಹೋಳಿಗೆ ಹಾಗೆ 40 ರೂಪಾಯಿ ಹೋಳಿಗೆ ಮಾರ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ನಾವು 30 ಅಥವಾ 100ಕ್ಕೆ 4 ಹಾಗೆಲ್ಲ ಮಾಡ್ತೀವಿ. 25 ರೂಪಾಯಿ ಒಂದು ಕೊಡ್ಲಿಕ್ಕೆ ಹೇಳ್ತೀವಿ. ಹೀಗೆಲ್ಲ ಕೊಡ್ತೀವಿ ಸರ್. ಇಲ್ಲ, ನಾವು ಆತರನೇ ಮಾಡ್ತೀವಿ. ಅದಕ್ಕೆ ನಾವು 4 ದಿನ ಇಟ್ಟಿವಿ ಸರ್. ಅವರು ಇದ್ ಮಾಡ್ತಾರೆ. ಅಲ್ಲಲ್ಲ, ನಮ್ಗಂದ್ರ ನಮ್ದು ಹೌದು. ಕೆಲವು ಸಲ ಏನಾಗುತ್ತೆ, ಅವ್ರಿಗೆ ಸ್ಟಾಲ್ ರೆಂಟ್ ಜಾಸ್ತಿ ಇರುತ್ತೆ. ಈಗ ಮಂಗಳೂರಲ್ಲಿ ಮೊನ್ನೆ ಒಂದು ಕದ್ರಲ್ಲ ಆಯ್ತು, ರೆಂಟ್ ಜಾಸ್ತಿ ಅಲ್ಲ ಬರ್ಬಾರ್ದು. ಅವ್ರು ನಮ್ಮ ಫ್ರೆಂಡೇ ಮಾಡಿದ್ರು. ಈ ಕೆಲಸ ಏನಾಗುತ್ತೆ, ನಾವು ಕೂಡ ಮಾಡಿರ್ತೀವಿ, ಸ್ವಲ್ಪ ವರ್ಕೌಟ್ ಆಗುದಿಲ್ಲ ಅಷ್ಟೇ. ಅಂದ್ರೆ ಈ ವಿಷಯ ಇರ್ಬಾರ್ದು. ಅಂದ್ರೆ ಇನ್ನೊಂದು ಇವೆಂಟ್ ಬಗ್ಗೆ ನಾವ್ ಹೇಳಕ್ ಹೋಗ್ಬಾರ್ದು. ನಾವ್ ಮಾಡ್ಕೋಬೇಕು. ಯಾಕಂದ್ರೆ ಅಲ್ವಾ, ನಮ್ದು ಅಧಿಕಾರ ಸಂಘ ಆಗುತ್ತೆ ಅದು. ಈಗ ನಾವ್ ಮಾಡ್ಕೊಡೋದು ಸರ್ ಅಲ್ವಾ. ಇನ್ನೊಂದು ನಾವು ತಪ್ಪು ದೂರ್ಸಿದ್ರೆ ಸರಿ ಆಗೋದಿಲ್ಲ. ಇದು ಅದು ಬರೋದಿಲ್ಲಲ್ಲ, ಮತ್ತೆ ಹಾಗಲ್ಲ. ಮತ್ತೆ ಇನ್ನೊಂದು ಇವೆಂಟ್ ಬಗ್ಗೆ ನಾವು ಆಹಾರ ಅಂದ್ರೆ ನಮ್ಮ ಈಗ ಜನರಿಗೆ ಏನಂತ ಹೇಳಿದ್ರೆ ಸ್ವದೇಶಿ ಉತ್ಪನ್ನಗಳೇ ಬರೀ ಸ್ವದೇಶಿ ಅಂತ ಹೇಳಿದ್ರು ಕೂಡ ಜನಗೆ ಅಂತ ಹೇಳಿ
ಜನಕ್ಕೆ ಅಷ್ಟು ಇದಾಗುದಿಲ್ಲ. ಫುಡ್ ಅಂತ ಹೇಳಿದ್ರು ಸ್ವಲ್ಪ ನಮ್ಗೆ ಜನವಂತ ಚಾನ್ಸ್ ಆವಾಗ ಏನಾಗುತ್ತೆ, ಅವರಿಗೂ ಪರ್ಚೇಸ್ ಆಗುತ್ತೆ. ಈಗ ನಾನು ಕೂಡ ಕೆಲವು ಸ್ವದೇಶಿ ಮೇಳ ಹೋಗಿರ್ತೀವಿ, ಬರೀ ಸ್ವದೇಶಿ ಉತ್ಪನ್ನಗಳ ಮಾತಿರುತ್ತೆ, ಜನಕ್ಕೆ ಸ್ವಲ್ಪ ಬರುವಂತ ಚಾನ್ಸ್. ಫುಡ್ ಫೆಸ್ಟಿವಲ್ ಅಂತ ಇದಕ್ಕೂ ಸ್ವಲ್ಪ ಬರ್ತಾರೆ. ಹಾ, ಸ್ವದೇಶಿ ಅಲ್ಲ, ಈ ಗೋಬಿ ಇದೆಲ್ಲ ಇರುತ್ತೆ, ಅದು ಐಟಮ್ ಎಲ್ಲ ಸ್ವದೇಶಿ. ವಿದೇಶಿ ಬೇರೆ ಇಲ್ಲ, ಈಗ ಒಳಗೆ ಜಿಲೇಬಿ, ಆಮೇಲೆ ಇನ್ಯಾವ್ದು ಇದು ನಮ್ಮ ರುಮಾಲ್ ರೊಟ್ಟಿ, ಆಮೇಲೆ ನಮ್ ಇದು ಬರುತ್ತೆ ಯಾವ್ದು, ಇನ್ಯಾವ್ದು ಸ್ವಲ್ಪ ಆಗಿದೆ ನಮ್ಮ ಕಾರ್ನ್ ಐಟಮ್ಸ್, ಈ ತರ ಫುಡ್ ಐಟಮ್ ಕೆಲವು ಜನರಲ್ ಇದಿರುತ್ತಲ್ಲ, ಟ್ವಿಸ್ಟರ್ಗಳು, ಈ ತರದೆಲ್ಲ ಬರುತ್ತೆ. ಅದೇನಂತ ಹೇಳಿದ್ರೆ ನಮ್ಗೆ ಈ ಕೆಲವು ಸಲ ನೀವು ಸೂಪರ್ ಮಾರ್ಕೆಟ್ ಹೋದ ಒಂದು ಸೈಡಿಗೆ ಒಂದು ಏನೋ ಐಸ್ ಕ್ರೀಮ್ ಇರುತ್ತೆ, ಹಾಗೆ ಯಾಕಂದ್ರೆ ಹಾಗೆ ಮಾಡ್ಬೇಕಾಗತ್ತೆ. ಆಕರ್ಷಣೆ ಇಲ್ಲ ಏನಾಗತ್ತಂದ್ರೆ, ಈಗ ನಾವು ಈ ಶಿವಮೊಗ್ಗ, ದಾವಣಗೆರೆ ನಾನು ಇವೆಂಟ್ ತಗೊಂಡ್ ಹೋಗಿದ್ದೀನಿ, ಅದೇನಾಗತ್ತೆ ಬರೀ ಬಟ್ಟೆ ಬರೀ ಇದಂತ ಹೇಳಿದ ಕೂಡ ಅಷ್ಟು ಅಟ್ರಾಕ್ಟ್ ಆಗುದಿಲ್ಲ. ಜನ ಬಂದಿಲ್ಲ ಅಂದ್ರೆ ಪಾಪ ಅವ್ರಿಗೆ ವ್ಯಾಪಾರ ಆಗ್ಬೇಕಲ್ಲ ಸರ್. ದೂರ ಮೈಸೂರಿಂದ, ಬೆಂಗಳೂರಿಂದ, ಹುಬ್ಳಿಯಿಂದ, ಎಲ್ಲಿಂದೆಲ್ಲ ಬರ್ತಾರೆ, ಹೆಗ್ಗೋಡ್ಗ ಅವರ ಇಳಕಲಿಂದ ಬರ್ತಾರೆ, ಇಳಕಲಿಂದ. ಪಾಪ ನಾವು ನಂಬಿ ಬಂದಿರುವಾಗ ನಾವು ಅವರಿಗೆ ಮೋಸ ಮಾಡ್ಬಾರ್ದು ಸರ್. ಯಾಕಂದ್ರೆ ಹೊಟ್ಟೆ ಪಾಡೆ ಬರೋದು, ನಾವೇನು ಅವರು ಕೋಟಿಗಟ್ಟಲೆ ಬಿಸ್ನೆಸ್ ಮಾಡ್ಕೊಂಡು ಬಂದವರಲ್ಲ, ಸಣ್ಣ ವ್ಯಾಪಾರಸ್ಥರವರೆಲ್ಲ. ಮತ್ತೆ ನರ್ಸರಿ ಲೋಕಲ್ ಇಲ್ಲೇ ಪುತ್ತೂರು ಇದೆ, ನರ್ಸರಿ ಒಬ್ರು ಬರ್ತಾ ಇದಾರೆ, ಬಹುಶಃ ವಿಭಿನ್ ಕಬಾಕದವ್ರು, ಅವ್ರು ಅಮೃತ ಇದು ಅಂತ ಇದು ಗ್ರೀನ್ಲ್ಯಾಂಡ್ ಅಲ್ಲಿ ನಿಂತಿಲ್ಲ, ಇವರೆಲ್ಲ ನಮ್ಮ ರಾಬಿನ್, ಇವರೆಲ್ಲ ಗ್ರೀನ್ಲ್ಯಾಂಡ್. ಅವರು ಹಲಸಿನ ಗಿಡ ಮಾತ್ರ, ಅದು ನಮ್ ಬ್ರಹ್ಮವರಕ್ಕೆ ಬರ್ತಾರೆ, ಅವರು ಹಲಸಿನ ಗಿಡದಲ್ಲಿ ಫೇಮಸ್ ಅವರು. ಹಾ, ಜಾಕನೇನ್ ಅವರು. ಇದು ಇವರು ನಮ್ ಗ್ರೀನ್ ವರ್ಲ್ಡ್ ಗ್ರೀನ್ಲ್ಯಾಂಡ್ ಒಳ್ಳೆ ಹುಡುಗ, ನಮ್ಗೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಎಲ್ಲ ಕಡೆ ಇವೆಂಟ್ಗೂ. ಒಳ್ಳೆ ಹುಡುಗ ಅಂದ್ರೆ ಎಲ್ಲ ಕಡೆ ಇವೆಂಟ್ ನಮ್ ಬರ್ತಾನ ಅವನು. ಅಂತ ಅವನಿಗೆ ನಾವು ಪುತ್ತೂರು ಲೋಕಲ್ ಅಲ್ಲ, ಒಬ್ರಿಗೆ ಕೊಟ್ಟಿದ್ದೀವಿ ಫುಲ್ ಅವರು. ಹೌದು, ಹಾಗೆ ಕೆಲವು ಓಲ್ಡ್ ಸಾರೀಸ್, ಈ ತರದ ಕೆಲವು ಇದೆಲ್ಲ ಇದೆ, ಅದೆಲ್ಲ ಪರ್ಚೇಸ್ ಮಾಡಬಹುದು. ಅಂದ್ರೆ ಅವರಿಗೆ ಒಳ್ಳೆ ರೇಟ್ ಮಾಡಿ ತಗೊಳ್ತಾರೆ. ಕೆಲವುದು ಇನ್ನೊಂದು ಏನಂತ ಹೇಳಿದ್ರೆ ಸೀರೀಸ್ ಕೆಲವು ಅಂದ್ರೆ ಫುಡ್ ಐಟಮ್ಸ್ ಅಲ್ಲಿ ಪ್ಯಾಕ್ಡ್ ಐಟಮ್ ಕೂಡ ಬರುತ್ತೆ ಕೆಲವು. ಈಗ RK ಪಿಕಲ್ಸ್ ಆಗಿರ್ಬೋದು, ಈ ಉಪ್ಪಿನಕಾಯಿಗಳು ಒಳ್ಳೊಳ್ಳೆ ಯಾವುದೇ ಕೆಮಿಕಲ್ ವಿನಿಗರ್ ಹಾಕದೇ ಇರುವಂತ ಉಪ್ಪಿನಕಾಯಿಗಳು. ಹಾಗೆ ನೈಸರ್ಗಿಕ ಉತ್ತಮ ಚನ್ನಪಟ್ಟಣ ಬೊಂಬೆ 2 ಸ್ಟಾಲ್ ಬರುತ್ತೆ. ಈಗ ನಮ್ಮ ಚನ್ನಪಟ್ಟಣ ಬೊಂಬೆ ನಶಿಸಿ ಹೋಗ್ತಾ ಇದೆ, ನಿಮ್ಗೆ ಗೊತ್ತಿರ್ಬೋದು. ಈಗ ಚೈನಾ ಮೇಡ್ ಐಟಮ್ ಇಂದ ಅದ್ರದ್ದು 2 ಸ್ಟಾಲ್ ಅಲ್ಲ, 2 ಸ್ಟಾಲ್ ಬರ್ತಾ ಇದೆ. ಆಮೇಲೆ ಬೇರೆ ಉತ್ಪನ್ನಗಳೆಲ್ಲ ಬರ್ತಾ ಇದೆ ಸರ್. ಅಂದ್ರೆ 70ಕ್ಕಿಂತ ಹೆಚ್ಚು ಸ್ಟಾಲ್ ಇದೆ ಸರ್ ಟೋಟಲ್. ನಮ್ದೊಂದು ಸ್ಟಾಲ್ ಬುಕ್ ಆಗತ್ತೆ, ಜಾಗ ಜಾಸ್ತಿ ಇಲ್ಲ, ಅದಕ್ಕೆ ನಾವು ಅದಕ್ಕೆ 70 ಸ್ಟಾಲ್ ಕೊಟ್ಟಿದೀವಿ. ನಮ್ದಂದ್ರೆ ನಮ್ಗೆ ನಾವ್ ಇವೆಂಟ್ ಮಾಡ್ಲಿಕ್ಕೆ ಹೋಗಿ ನಮ್ದು 200-300 ಫೋನ್ ಮೇಲ್ ಬರುತ್ತೆ, ಆದ್ರೆ ಎಲ್ಲರಿಗೂ ಕೊಡ್ಲಿಕ್ಕೆ ಆಗುದಿಲ್ಲ. ಮುಂದಿನ ದಿನದಲ್ಲಿ ಒಂದು ಓಪನ್ ಗ್ರೌಂಡ್ ಅಲ್ಲಿ ಮಾಡೋ ಸರ್, ಧೈರ್ಯ ಬರ್ಲಿ. ಹೌದು, ಮಾಡೋ ಸರ್, ಮುಂದಿನ ದಿನದಲ್ಲಿ ನಾವು ರೆಡಿ ಇದ್ದೀವಿ. ಹೌದಿಲ್ಲ, ಅಲ್ಲಿ ನಮ್ಗೆ ಬಜೆಟ್ ಕಷ್ಟ ಆಗುತ್ತೆ ಸರ್.